ಕುಕ್ಕರ್ ಬ್ಲಾಸ್ಟ್ನ ಅಪರಾಧಿ ಮೊಹಮ್ಮದ್ ಶಾರಿಖ್ಗೆ 10 ವರ್ಷ ಕಠಿಣ ಶಿಕ್ಷೆ ವಿಧಿಸಲಾಗಿದೆ. 2022ರಲ್ಲಿ ಆಗಿದ್ದಂತಹ ಕುಕ್ಕರ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಾರಿಖ್ನನ್ನ ಬಂಧಿಸಲಾಗಿತ್ತು. ಆತನನ್ನ ಅಪರಾಧಿ ಅಂತ ಹೇಳಿ ಈಗಾಗಲೇ ತೀರ್ಪನ್ನ ಪ್ರಕಟಿಸಿದೆ. ಜೊತೆಗೆ ಈಗ ಮೊಹಮ್ಮದ್ ಶಾರಿಖ್ಗೆ 10 ವರ್ಷ ಕಠಿಣ ಶಿಕ್ಷೆಯನ್ನ ವಿಧಿಸಲಾಗಿದೆ. ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಕೇಸ್ನಲ್ಲಿ ಶಾರಿಖ್ಗೆ ಈಗ ಶಿಕ್ಷೆ ಪ್ರಕಟವಾಗಿದೆ. ಬೆಂಗಳೂರಿನ ಎನ್ಐಎ ವಿಶೇಷ ನ್ಯಾಯಾಲಯದಿಂದ ಪ್ರಕಟವಾಗಿರುವಂತಹ ಶಿಕ್ಷೆ. ಮೊಹಮ್ಮದ್ ಶಾರಿಖ್ಗೆ 10 ವರ್ಷ ಕಠಿಣ ಶಿಕ್ಷೆಯನ್ನ ವಿಧಿಸಲಾಗಿದೆ. 2022 ನವೆಂಬರ್ 19ರಂದು ಆಗಿದ್ದಂತಹ ಪ್ರಕರಣ. ಆತ ಕುಕ್ಕರ್ನ ಇಟ್ಕೊಂಡು ಆಟೋದಲ್ಲಿ ಹೋಗ್ತಾ ಇದ್ದ. ಇದ್ದಕ್ಕಿದ್ದಂತೆ ಆಟೋದಲ್ಲೇನೆ ಸ್ಫೋಟ ಆಯಿತು. ಅದಾದ ನಂತರ ತನಿಖೆಯ ಜಾಡು ಹಿಡಿದಿದ್ದಂಥ ಎನ್ಐಎ ತನಿಖೆಯನ್ನು ತೀವ್ರಗೊಳಿಸಿತ್ತು. ಕೊನೆಗೆ ಈತ ಕುಕ್ಕರ್ನಲ್ಲಿ ಬಾಂಬ್ ಇಟ್ಕೊಂಡು ಕುಕ್ಕರ್ ಬಾಂಬ್ ಮಾಡಿಕೊಂಡು ಈತ ಟ್ರಾವೆಲ್ ಮಾಡ್ತಾ ಇದ್ದ ಅನ್ನುವಂಥ ಒಂದು ವಿಚಾರ ಸ್ಪಷ್ಟವಾಗಿತ್ತು. ಏಪ್ರಿಲ್ 20, 2024ರಂದು ಶಾರಿಖ್ ನಾನೇನು ತಪ್ಪೇ ಮಾಡಿಲ್ಲ ಅಂತ ಹೇಳಿ ಹೇಳ್ಕೊಂಡಿದ್ದ. ಆದರೆ ಅದಾದ ನಂತರ ಮತ್ತೆ ಆತ ತಪ್ಪೊಪ್ಪಿಗೆ ಹೇಳಿಕೆಯನ್ನು ಕೊಟ್ಟ. ಸೊ ಈಗ ಎನ್ಐಎ ವಿಶೇಷ ನ್ಯಾಯಾಲಯ ಶಾರಿಖ್ಗೆ 10 ವರ್ಷ ಕಠಿಣ ಶಿಕ್ಷೆಯನ್ನು ವಿಧಿಸಿದೆ. ನಾವು ಪ್ರತಿನಿಧಿ ರಮೇಶ್ ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ. ರಮೇಶ್, ಈಗ ಶಾರಿಖ್ ಈಗ ತಪ್ಪೊಪ್ಪಿಗೆಯನ್ನ ನೀಡಿದ್ದು, ಅಂದರೆ ತಾನು ತಪ್ಪು ಮಾಡಿದ್ದೀನಿ ಅನ್ನುವಂಥದ್ದನ್ನು ಒಪ್ಕೊಂಡಿದ್ದು ಬಹುಶಃ ಈತನಿಗೆ ಶಿಕ್ಷೆ ಕಡಿಮೆ ಆಗೋದಕ್ಕೆ ಕಾರಣ ಆಯ್ತಾ, ಅಥವಾ ಇದರಲ್ಲಿ ಮ್ಯಾಕ್ಸಿಮಮ್ ಪನಿಷ್ಮೆಂಟ್ ಇದ್ದಿದ್ದೇ 10 ವರ್ಷನ? ಏನು ಹೇಳ್ತೀರಿ ಶಿಕ್ಷೆ ಬಗ್ಗೆ ರಮೇಶ್? ರೆಹಮಾನ್, ಖಂಡಿತ ಈಗ ಏನು ಶಾರಿಖ್ ತಪ್ಪೊಪ್ಪಿಗೆ ಮಾಡ್ಕೊಂಡಿದ್ದು ಆತನಿಗೆ ಬಹಳ ಒಂದು ನೆರವಾಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಈ ಕೇಸಲ್ಲಿ UAPA ಕೆಳಗಡೆ ಜೀವಾವಧಿ ಶಿಕ್ಷೆ ವಿಧಿಸೋದಕ್ಕೆ ಅವಕಾಶ ಇತ್ತು. ಹೀಗಾಗೇನೆ ಅವನು ಮೊದಲನೇ ಬಾರಿಗೆ ಅವನು ಪ್ಲೀ ಹೇಳಿದಾಗ, ಅಂದ್ರೆ ಆರೋಪಗಳನ್ನ ಹೊರಿಸಿದಾಗ, ದೋಷಾರೋಪವನ್ನ ನಿಗದಿ ಮಾಡಬೇಕಾದ್ರೆ ಆತ ನಾನು ಯಾವುದೇ ತಪ್ಪುಗಳನ್ನ ಮಾಡಿಲ್ಲ ಅಂತ ಹೇಳಿದ್ದ. ಅದಾಗಿ ಕೆಲವೇ ತಿಂಗಳಿಗೆ ಆತ ಮತ್ತೆ ತಾನೇ ಒಂದು ಅರ್ಜಿಯನ್ನು ಸಲ್ಲಿಸಿ CRPC 229 ಕೆಳಗಡೆ ಅರ್ಜಿಯನ್ನು ಸಲ್ಲಿಸಿ ನಾನು ಮಾಡಿರುವಂತಹ ತಪ್ಪುಗಳು ನನಗೆ ಅರಿವಾಗಿದೆ, ಹೀಗಾಗಿ ನಾನು ತಪ್ಪುಗಳನ್ನ ಒಪ್ಕೊಳ್ತಾ ಇದ್ದೀನಿ ಅಂತ ಹೇಳಿ ಕೋರ್ಟಿಗೆ ಮನವಿಯನ್ನ ಮಾಡಿದ. ಇದನ್ನು ಪರಿಗಣಿಸಬೇಕು ಅಂತ ಹೇಳಿ ಕೂಡ ಕೋರ್ಕೊಂಡಿದ್ದ. ಹೀಗಾಗಿ ಕೋರ್ಟ್ ಅದನ್ನ ಪರಿಗಣಿಸಿ ಈಗ ಆತನಿಗೆ 10 ವರ್ಷ ಕಠಿಣ ಶಿಕ್ಷೆಯನ್ನು ವಿಧಿಸಿದೆ. ಸುಮಾರು 16 ಅಫೆನ್ಸ್ಗಳಲ್ಲಿ ಆತ ಅಪರಾಧಿ ಅಂತ ಹೇಳಿ ಘೋಷಣೆ ಮಾಡಿದೆ. ಸುಮಾರು 7ಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ಆತನಿಗೆ 10 ವರ್ಷಕ್ಕೂ ಹೆಚ್ಚಿನ ಕಠಿಣ ಶಿಕ್ಷೆಯನ್ನು ವಿಧಿಸಿದೆ. ಆದ್ರೆ ಎಲ್ಲಾ ಶಿಕ್ಷೆಗಳೇನಿದೆ ಅದೆಲ್ಲವೂ ಕೂಡ ಕನ್ಕರೆಂಟ್ ಆಗಿ ರನ್ ಆಗಬೇಕು, ಅಂದ್ರೆ ಒಟ್ಟಿಗೆ ಆರಂಭ ಆಗಬೇಕು ಎಲ್ಲಾ ಶಿಕ್ಷೆಗಳು ಅಂತ ಹೇಳಿ ಕೋರ್ಟ್ ಹೇಳಿರೋದ್ರಿಂದ ಆತ ಒಟ್ಟು 10 ವರ್ಷ ಕಠಿಣ ಶಿಕ್ಷೆಯನ್ನು ಅಷ್ಟೇ ಅನುಭವಿಸ್ತಾನೆ. ಜೊತೆಗೆ ಇಲ್ಲಿವರೆಗೂ ಅವನೇನು ಜೈಲಿನಲ್ಲಿ ಇದ್ದಾನೆ ಅದು ಇದ್ರಲ್ಲಿ ಸೆಟ್ ಆಫ್ ಆಗುತ್ತೆ. ಅಂದ್ರೆ ಅದನ್ನ ಕಡಿತ ಮಾಡಿ ಇದುವರೆಗೂ ಎಷ್ಟು ಶಿಕ್ಷೆ ಅನುಭವಿಸಿದಾನೋ ಅದನ್ನ ಮೈನಸ್ ಮಾಡಿ ಉಳಿದ ಪ್ರಮಾಣದ ಶಿಕ್ಷೆಯನ್ನು ಅಷ್ಟೇ ಆತ ಅನುಭವಿಸಬೇಕಾಗುತ್ತೆ. ಹೀಗಾಗಿ ಒಂದು ಸುಮಾರು 5 ರಿಂದ 6 ವರ್ಷಗಳಲ್ಲಿ ಆತ ಜೈಲಿಂದ ಈಚೆ ಬರುವಂತ ಸಾಧ್ಯತೆ ಇದೆ. ಮತ್ತೆ ಶಿಕ್ಷೆ ಕೊಡೋದಕ್ಕೆ ಮುಂಚೆ ಜಡ್ಜ್ ಕೇಳಿದ್ರು ಏನ್ ಹೇಳ್ತಿದ್ರು ಶಿಕ್ಷೆ ಪ್ರಮಾಣದ ಬಗ್ಗೆ ಅಂತ ಕೇಳಿದಾಗ ಆತ, ನನಗೆ ಇರೋದು ಒಂದು ಮಗು ಇದೆ, ಹೆಣ್ಮಗು ಇದೆ, ಆಕೆ ನಾನು ಓದಿಸುವಂತ ಜವಾಬ್ದಾರಿ ನನ್ನದೇ ಇದೆ, ಈಗ ನಾನೇ ದುಡಿಯುವಂತ ಮಗ ಇರೋದು ನಾನು ಒಬ್ಬನೇ ನನ್ನ ಮನೆಯಲ್ಲಿ, ಹೀಗಾಗಿ ಶಿಕ್ಷೆಯನ್ನ ಕಡಿಮೆ ಮಾಡಬೇಕು ಅಂತ ಹೇಳಿ ಕೋರ್ಕೊಂಡಿದ್ದ. ಕೋರ್ಟ್ ಅದನ್ನು ಕೂಡ ಮಾನವೀಯತೆ ಆಧಾರದಲ್ಲಿ ಪರಿಗಣಿಸಿ ಆತನಿಗೆ ಈಗ 10 ವರ್ಷಗಳ ಕಠಿಣ ಶಿಕ್ಷೆಯನ್ನು ವಿಧಿಸಿದೆ. ಜೊತೆಗೆ ಸ್ವಲ್ಪ ದಂಡವನ್ನು ಕೂಡ ವಿಧಿಸಿದೆ. ಹೀಗಾಗಿ ಈಗ ಒಂದು ರೀತಿ ಆತ ಏನು ತಪ್ಪೊಪ್ಪಿಗೆ ಮಾಡ್ಕೊಂಡಿರೋದು ಆತನಿಗೆ ಒಂದು ರೀತಿ ವರದಾನ ಆಗಿದೆ. ರೆಹಮಾನ್, ಇರುವಂಥದ್ದೇ ಪರಿವರ್ತನೆಗೆ ಅವಕಾಶವನ್ನು ಕೊಡುವಂತಹ ಸಿಸ್ಟಮ್. ಸೊ ಹಾಗಾಗಿ ಬಟ್ ಸ್ಟಿಲ್ ಈ ಥರದ ಅಪರಾಧಿಗಳು, ಈಗ ಈತ UAPAನಲ್ಲಿ ಅರೆಸ್ಟ್ ಆಗಿದ್ದು ಇದೊಂದು ಟೆರರ್ ಆಕ್ಟಿವಿಟಿ ಅಂತಲೇ ಕನ್ಸಿಡರ್ ಮಾಡಬೇಕಾಗತ್ತೆ. ಇಂಥದ್ರಲ್ಲಿ ಈಗ ಬರೀ 10 ವರ್ಷ ಈತ, ಈಗ ನೀವು ಹೇಳಿದ ಹಾಗೆ ಈಗ ಆಲ್ರೆಡಿ 4 ವರ್ಷ ಕಳೆದು ಹೋಗಿದೆ, ಇನ್ನೇನು ಒಂದು 5-6 ವರ್ಷದಲ್ಲಿ ಈತ ಹೊರಗಡೆ ಬರ್ತಾನೆ. ಅದಾದ ನಂತರ ಮತ್ತೆ ಇಂಥದ್ದೇನಾದರೂ ಒಂದು ಕೃತ್ಯಗಳಲ್ಲಿ ಭಾಗಿಯಾಗಲ್ಲ ಅನ್ನುವಂಥದ್ದಕ್ಕೆ ಏನು ಗ್ಯಾರಂಟಿ ಇದೆ? ವಿ ಡೋಂಟ್ ನೋ. ಬಟ್ ಈ ಪ್ರಕರಣ ಇಲ್ಲಿಗೆ ಇತ್ಯರ್ಥ ಆಯಿತು ಅಂತನಾ, ಅಥವಾ ಸ್ಟಿಲ್ ಫರ್ದರ್ ಇದರಲ್ಲಿ ಏನಾದರೂ ಇದೆಯಾ ರಮೇಶ್ ಮುಂದೆ ಹೋಗುವಂಥದ್ದು? ರೆಹಮಾನ್, ಸಾಮಾನ್ಯವಾಗಿ ಇಂಥ ಒಂದು ಪ್ರಕರಣಗಳಲ್ಲಿ NIA ಅದನ್ನು ಪ್ರಶ್ನೆ ಮಾಡಿ ಹೋಗುವಂತ ಸಾಧ್ಯತೆ ಕಡಿಮೆ, ಆದ್ರೆ ಅದಕ್ಕೆ ಅವಕಾಶ ಇದ್ದೇ ಇರುತ್ತೆ. NIA ಈ ತೀರ್ಪನ್ನ ಪ್ರಶ್ನೆ ಮಾಡಿ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೂ ಕೂಡ ಅವಕಾಶ ಇದೆ. ಆದ್ರೆ ಇಲ್ಲಿ ಆದೇಶವನ್ನು ಕೊಡೋದಕ್ಕೆ ಮುಂಚೆ NIA ವಾದವನ್ನ ಕೂಡ ಕೋರ್ಟ್ ಕೇಳಿತ್ತು. NIA ಸಹಜವಾಗಿ ಮ್ಯಾಕ್ಸಿಮಮ್ ಪನಿಷ್ಮೆಂಟ್ ಕೊಡಿ, ಯಾಕಂದ್ರೆ ಇದು ಬಹಳ ಗಂಭೀರವಾದಂತಹ ಅಪರಾಧ ಆಗಿದೆ. ಈ ಘಟನೆಯಲ್ಲಿ ಬೇರೆ ಯಾರು ಸಾವನ್ನಪ್ಪದೇ ಹೋದ್ರು ಕೂಡ ಆತ ಅಂದ್ರೆ ಸಾಯಿಸೋದಕ್ಕೆ ಪ್ರಯತ್ನ ಮಾಡಿದ್ದಾನೆ. ಹೀಗಾಗಿ ಕೊಲೆ ಯತ್ನದ ಅಫೆನ್ಸ್ ಕೂಡ ಇತ್ತು ಇದರಲ್ಲಿ, ಮತ್ತೆ ದೇಶದ ವಿರುದ್ಧ ದುಷ್ಕೃತ್ಯ ಆಗಿದೆ. ಹೀಗಾಗಿ ಈತನಿಗೆ ಜೀವಾವಧಿ ಶಿಕ್ಷೆ ವಿಧಿಸಬೇಕು. UAPA ಅಡಿ ಕೂಡ ಜೀವಾವಧಿ ಶಿಕ್ಷೆ ಇರೋದ್ರಿಂದ ಜೀವಾವಧಿ ಶಿಕ್ಷೆಯನ್ನು ವಿಧಿಸಬೇಕು ಅಥವಾ 20 ವರ್ಷ ಶಿಕ್ಷೆಯನ್ನಾದ್ರೂ ವಿಧಿಸಬೇಕು ಅಂತೇಳಿ ಮನವಿಯನ್ನ ಮಾಡಿದ್ರು. ಆದ್ರೆ ಕೋರ್ಟ್ ಮಾನವೀಯತೆ ಹಿನ್ನೆಲೆಯಲ್ಲಿ ಕೇಸನ್ನ ಪರಿಗಣಿಸಿದೆ. ಹೀಗಾಗಿನೇ ಆತನಿಗೆ 10 ವರ್ಷ ಕಠಿಣ ಶಿಕ್ಷೆಯನ್ನು ವಿಧಿಸಿದೆ. ಇನ್ನು 6 ವರ್ಷಗಳಲ್ಲಿ ಆತ ಜೈಲಿಂದ ಈಚೆ ಬರುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಹೀಗಾಗಿ ಇದನ್ನ ಪ್ರಶ್ನೆ ಮಾಡಿ NIA ಮೇಲ್ಮನವಿ ಸಲ್ಲಿಸೋದಕ್ಕೂ ಕೂಡ ಅವಕಾಶ ಇದೆ. ಆಗ ಹೈಕೋರ್ಟ್ ಯಾವ ರೀತಿ ಇದನ್ನ ಪರಿಗಣಿಸಿದ್ರೆ ನಾವು ನೋಡ್ಬೇಕಾಗತ್ತೆ. ಆದ್ರೆ ಈತ ಪ್ಲೀಡ್ ಗಿಲ್ಟಿ ಮಾಡ್ಕೊಂಡಿರೋದೇ ಈತನಿಗೆ ಹೈಕೋರ್ಟ್ ನಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ರಿಲೀಫ್ ಸಿಗೋ ಸಾಧ್ಯತೆನೂ ಇರುತ್ತೆ. ಯಾಕಂದ್ರೆ ಈತ ಟ್ರಯಲ್ ನ ಫೇಸ್ ಮಾಡಿಲ್ಲ, ಅಂದ್ರೆ ಟ್ರಯಲ್ ಆಗೋದಕ್ಕೆ ಮುಂಚೆನೆ ಆತ ಪ್ಲೀಡ್ ಗಿಲ್ಟಿ ಮಾಡ್ಕೊಂಡಿದ್ದಾನೆ. ಆದ್ರೆ
ಆದ್ರೆ ಇನ್ನೊಬ್ಬ A2 ಆರೋಪಿ ಏನಿದ್ದಾನೆ ಆತ ಪ್ಲೀಡ್ ಗಿಲ್ಟಿ ಮಾಡ್ಕೊಂಡಿಲ್ಲ, ಹೀಗಾಗಿ ಆತನ ವಿರುದ್ಧ ಟ್ರಯಲ್ ಮುಂದುವರಿಯುತ್ತೆ. ಹೀಗಾಗಿ A1 ಆರೋಪಿ ಏನಿದ್ದಾನೆ ಈತನಿಗೆ ಮಾತ್ರ ಈಗ ಕೋರ್ಟ್ ಶಿಕ್ಷೆಯನ್ನ ಪ್ರಕಟಿಸಿದೆ. ರೈಟ್, ಥ್ಯಾಂಕ್ ಯು ರಮೇಶ್. ಅವತ್ತು 2022 ನವೆಂಬರ್ 19ನೇ ತಾರೀಕು ಏನಾಗಿತ್ತು ಆ ಘಟನೆ ಅದನ್ನ ತೋರಿಸ್ತೀವಿ ನೋಡಿ. ಬಾಬಾ ನಾವು ನೋಡ್ತಾ ಇದ್ದೀವಿ ವಿಜುವಲ್ಸ್, ಆಗ್ಲಿಂದನೂ ಕೂಡ ಅದನ್ನು ನಾವು ತೋರಿಸ್ತಾ ಇದ್ದೀವಿ ನಿಮಗೆ. ಸೊ ಆ ಒಂದು ಆಟೋ ನೋಡಿ, ಅಲ್ಲಿ ಅಬ್ಸರ್ವ್ ಮಾಡಿ, ಒಂದು ಆಟೋ ಅಲ್ಲಿ ಪಾಸ್ ಆಗುತ್ತೆ. ಆ ಆಟೋ ಪಾಸ್ ಆದ ತಕ್ಷಣ ಅಲ್ಲಿ ಒಂದು ಬ್ಲಾಸ್ಟ್ ಆಗುತ್ತೆ ನೋಡಿ, ಅಲ್ಲಿ ಒಂದು ದೃಶ್ಯಗಳಲ್ಲಿ ಗಮನಿಸ್ಬೋದು, ಹೊಗೆ ಬರುತ್ತಲ್ಲ. ಸೊ ಅಂದರೆ ಇದೇ ಆಟೋದಲ್ಲಿ ಈ ಮೊಹಮ್ಮದ್ ಶಾರೇಕ್ ಒಂದು ಕುಕ್ಕರನ್ನು ತೊಗೊಂಡು ಹೋಗ್ತಾ ಇದ್ದ. ಆ ಆಟೋದವನಿಗೂ ಕೂಡ ಗೊತ್ತಿರಲಿಲ್ಲ ಇವನು ಯಾರು, ಏನು ಕುಕ್ಕರಲ್ಲಿ ಏನು ಇಟ್ಕೊಂಡಿದ್ದಾನೆ ಅಂತೇಳಿ. ಬಟ್ ಇದ್ದಕ್ಕಿದ್ದ ಹಾಗೆ ಬ್ಲಾಸ್ಟ್ ಆಗುತ್ತೆ. ಈತ ಒಂದು ವಿಧ್ವಂಸಕಾರಿ ಘಟನೆಯನ್ನು ಎಸಗೋದಕ್ಕೆ, ವಿಧ್ವಂಸಕಾರಿ ಘಟನೆಗೆ ಕಾರಣಕರ್ತನಾಗೋದಕ್ಕೆ ಇದನ್ನು ತೊಗೊಂಡು ಹೋಗ್ತಾ ಇದ್ದ ಅನ್ನುವಂಥದ್ರ ಬಗ್ಗೆಯೂ ಕೂಡ ಸಾಕಷ್ಟು ಈತನ ಮೇಲೆ ಪ್ರಕರಣ ದಾಖಲಾಗಿ ಆರೋಪಗಳು ಕೂಡ ಇದ್ವು. ಬಟ್ ಈತ ತಪ್ಪೊಪ್ಕೊಂಡಿದ್ದಾನೆ, ಹೌದು ನಾನು ಮಾಡಿದ ತಪ್ಪಾಗಿದೆ, ಯಾಕಂದರೆ ನನಗೂ ಕೂಡ ಫ್ಯಾಮಿಲಿ ಇದೆ, ಚಿಕ್ಕ ಮಗು ಇದೆ, ಅದರ ಜವಾಬ್ದಾರಿ ನನ್ನ ಮೇಲಿದೆ, ಸೊ ದಯವಿಟ್ಟು ನನಗೆ ಕಮ್ಮಿ ಶಿಕ್ಷೆ ಕೊಡಿ ಅಂತ ಹೇಳಿ ತನ್ನ ತಪ್ಪನ್ನು ಒಪ್ಕೊಂಡಿರೋದ್ರಿಂದಾಗಿ ಈತನಿಗೆ 10 ವರ್ಷ ಕಠಿಣ ಶಿಕ್ಷೆಯಾಗಿದೆ. ಆಲ್ರೆಡಿ ಈಗ 4 ವರ್ಷ ಈತ ಜೈಲಲ್ಲಿ ಕಳೆದಿರೋದ್ರಿಂದಾಗಿ ಇನ್ನೂ 6 ವರ್ಷ ಕಾಲ ಆತ ಜೈಲಿನಲ್ಲಿ ಇರಬೇಕಾಗತ್ತೆ.